ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಆರ್ಕೆ ಕುಂದಾಪುರ. ಇದು ವಿಶ್ವ ಕುಂದಾಪುರ ಕನ್ನಡದ ಮೇನ್ ದ್ವಾರ ಆಯಿತಾ. ಬನ್ನಿ ವಾಪ ಒಳಗೆ. ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಆರ್ಕೆ ಕುಂದಾಪುರ. ನಾನು ಕರ್ಕಟಿ ಎಮ್ಮಸಿಗಂತೂ ವಾಪಕ ಇಲ್ಲ ಆಯಿತಾ. ಬೆಂಗಳೂರಂತೂ ಕರ್ಕಟಿ ಎಮ್ಮಸಿ ಮಾಡಿ ಹಾಕಿರೋ ಆಯಿತಾ. ಸೂಪರ್ ಇತ್ತು. ನಾನು ವೀಡಿಯೋ ಪೋಸ್ಟ್ ಒಳಗೆ ಪ್ರೋಗ್ರಾಮ್ ಮುಗಿತಾ ಅಂದೇಳಿ ಆಲ್ಮೋಸ್ಟ್ ಟ್ರೈ ಮಾಡುವ ಅಷ್ಟೊಳಗೆ ವೀಡಿಯೋ ಪೋಸ್ಟ್ ಮಾಡೋಕ್ಕಂತ ಆಯಿತಾ. ಬನ್ನಿ ಎಲ್ಲ ಇಂಟ್ರೆಸ್ಟ್ ಇದ್ದರೆ. ಬೆಂಗಳೂರಲ್ಲಿ ನಡೀತಾ ಇದೆಯಲ್ಲ ಇದರ ಅನುಭವದ ಬಗ್ಗೆ ಸರ್ ನಮ್ಮ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ವಿಶ್ವ ಕುಂದಾಪುರ ಕನ್ನಡ ದಿನದ ಈ ಕಾರ್ಯಕ್ರಮದ ವೈಭವವನ್ನು ಕಣ್ತುಂಬಿಸ್ಕೊಂಡಳಿ ಹೇಳಿ ನಾನು ಕುಂದಾಪುರದಿಂದ ಮೊನ್ನೆ ಬಂದೆ, ನಿನ್ನೆ ಬಂದಿದೆ, ಇವತ್ತು ಬಂದೆ. ನಾನು ಪ್ರೋಗ್ರಾಮಿಗೆ ಹೋದ್ದು 2ನೇ ದಿನ ಆಯಿತಾ. 17ನೇ ತಾರೀಕಿಗೆ ನಂಗೆ ಸ್ವಲ್ಪ ಕೆಲಸ ಇದ್ದಿತ್ತು, ಶನಿವಾರ ಹಾಪ್ಕ ಇಲ್ಲ. ಅದಕ್ಕೆ ನಾನು 18ನೇ ತಾರೀಕಿಗೆ ಹೋದೆ. 18ನೇ ಒಳಗೆ ಹೊರಗತ್ತಿಗೆ ನಂಗೆ ಆಶ್ಚರ್ಯ ಅನಿಸಿದ್ದೆ ಅಂತಂದೇಳಿ ಹೇಳ್ರೆ, ಮಹಾರಾಷ್ಟ್ರ ಜನ ಸೇರಿರೈತಾ. ವಿಶ್ವ ಕುಂದಾಪುರ ಕನ್ನಡ ದಿನ ಇಷ್ಟು ಅದ್ದೂರಿಯಾಗಿ ನಡೀತಂದೇಳಿ ನಂಗೆ ಗೊತ್ತಾದ್ದು ಎಲ್ಲ ಜನಸಂಖ್ಯೆ ಕಂಡ್ರ ಮೇಲೆ. ಇದನ್ನು ಆಯೋಜನೆ ಮಾಡಿದರೆ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು. ಇವರಿಗೊಂದು ನಾವು ಅಭಿನಂದನೆ ಸಲ್ಲಿಸಲೇಬೇಕಾಯ್ತಾ. ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡಿರೋ ಮತ್ತು ಭಯಂಕರ ಒಳ್ಳೆ ಅದ್ಭುತವಾಗಿ ಮಾಡಿರೈತಾ. ಒಂದು ಕಡೆಗೆ ಒಳಗಡೆ ದೊಡ್ಡ ಸ್ಟೇಜಲ್ಲಿ ಪ್ರೋಗ್ರಾಮ್ ನಡೀತಾ ಇರ್ತದೆ, ಮತ್ತು ಹೊರಗಡೆ ಅಲ್ಲಿ ಕುಂದಾಪುರ ಕಡೆ ಯಾರ್ದು ಫುಡ್ ತಿನಿಸಿ ಏನಿತ್ತು, ಊಟ ತಿಂಡಿ ಎಲ್ಲ ಬೇಕಾದ್ರೂ ನಿಮ್ಗೆ ಹೆರ್ಬೋದಾಗಿತ್ತು. ಜನ ಅಂತೂ ಜಾತ್ರೆ ಸೇರಿರೋ. ಹೊಸ ಸಲ ಬಂಟ್ರ ಸಂಘ ಅತ್ತಿಗುಪ್ಪೆ ಮಾಡಿರೋ, ಈ ಸಲ ಇಲ್ಲ ಅರಮನೆ ಮೈದಾನದ ಮಾಡಿದ್ರು. ಕುಂದಾಪುರರು ಜನ ಮಾತ್ರ ಸಖತ್ತು ಸೇರಿರೈತಾ. ಶುಕ್ರವಾರದ ಕತೆ ಎಂಥದ್ದು ನಂಗೆ ಗೊತ್ತಿಲ್ಲ, ನಾವು ವೀಡಿಯೋದಲ್ಲೆಲ್ಲ ಕಂಡಂಗೆ ಶುಕ್ರವಾರ ಶನಿವಾರ ಅಂತೂ ಫುಲ್ ಜನ ಇದ್ದೀರಾ. ಆದಿತ್ಯವಾರ ಅಂತೂ ಜನ ಜಾತ್ರೆ. ನಾನು ಹೋಗೋದು ಅಷ್ಟೇ ಸಂಜೆ 3 ಗಂಟೆಗೇನೋ, 3 ಗಂಟೆಗಂತೂ ಜನ ರಾಶಿಯಾಗಿ ಸೇರ್ಕೊಂಡಿರೋಂತೂ ಸ್ವಲ್ಪ ಅಲ್ಲ ಕೈ ಕಾಲು ಹಿಡಿಯಲ್ಲ ಜನ. ಅಂದ್ರೆ ನಾನು ಫಸ್ಟ್ ಹೇಳ್ದಂಗೆ ಕರ್ಕಟ ಅಮಾವಾಸ್ಯೆ ನಮ್ಗೆ ಹೋಗ್ಕ ಇಲ್ಲ, ಕರ್ಕಟ ಅಮಾವಾಸ್ಯೆ ಮತ್ತು ಇಲ್ಲೇ ತೋರಿಸಿರೈತೆ ಆಷಾಢಿ ಅಮಾವಾಸ್ಯೆ ಅಂದೇಳಿ ನಾವು ಒಂದು ಕುಂದಾಪುರ ಕನ್ನಡದ ಏನು ಕಾನ್ಸೆಪ್ಟ್ ಮಾಡ್ಕೊಂಡಿತ್ತು, ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆದು. ಅದು ಮಾತ್ರ ನನಗೆ ಇನ್ನಾರು ನೆನಪಾತಿಲ್ಲ. ಆ ಪ್ಲೇಸು, ಆ ಜನ ಮತ್ತು ಅಲ್ಲಿ ತುಂಬ ಗುರ್ತಿದ್ದಾರೆ ಸಿಕ್ಕದ್ದು ಎಲ್ಲ ಖುಷಿ ಅನಿಸ್ತೈತೆ ನಂಗೆ. ಒಂಥರ ಇದ್ರೊಳಗೆ ಹೊರಗತ್ತಿಗೆ ನಾನೇನು ಊರಾಗಿದ್ದೇನೋ, ನಾನೇನು ಕುಂದಾಪುರಾಗಿದ್ದೇನೋ ಅಂದೇಳಿ ಅನಿಸೋಯ್ತು. ಆ ಕುಂದಾಪುರದಲ್ಲೂ ಜಾತ್ರೆಗೆ ಹೋರೆ ನಮಗೆ ಗುರ್ತಿದ್ದಾರೆಲ್ಲ ಸಿಕ್ತಿರ್ಗಣಿ ವೈಮರಿ ಅಂತ ಮತ್ತೆ ಸಿಕ್ಕೋಕ ಇಲ್ಲ, ಹಿಂಗೆ ಮಾತಾಡೋಕ್ಕಲ್ಲ ಜನ ಸಿಗ್ತಾರಲ್ಲ. ಆ ಥರ ನಂಗೆ ಒಂದು ಸಿಚುವೇಶನ್ನು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯಲ್ಲಿ ಸಿಕ್ತು. ತುಂಬ ಖುಷಿ ಆಯಿತು. ಒಳ್ಳೆ ಮಜಾ ಮಾಡ್ಕೊಂಡು ಒಳ್ಳೆ ತಿರುಗಾಟ ಮಾಡ್ಕೊಂಡು ಎಲ್ಲ ಬೈಂದೆ ಗೊತ್ತಾಯ್ತಾ. ವಿಶ್ವ ಕುಂದಾಪುರ ಕನ್ನಡ ದಿನ, ವಿಶ್ವ ಕುಂದಾಪುರ ಕನ್ನಡ ದಿನ. ಅಲ್ಲೇ ಬದಿ ಹಂಗೆ ವೀಡಿಯೋ ಮಾಡ್ಕೊಂಡು ಪಟ್ಟಿಗೆ ನನ್ನ ಕಣ್ಣೆದುರಿ ಸಿಗ್ತಾರೆ ಗುರುರಾಜ್ ಕಂಠಿಹೊಳೆ, ಮಾನ್ಯ ಶಾಸಕರು, ಬೈಂದೂರು ವಿಧಾನಸಭಾ ಕ್ಷೇತ್ರ. ಎಷ್ಟು ಫ್ರೆಂಡ್ಲಿ ಜನ ಅಂದಲ್ಲಿ ಹೇಳ್ರೆ, ಹೊಸ ಅಣ್ಣ ಒಂದು ಬನ್ನಿ ಒಂದು ಫೋಟೋ ತಗೊಂಬ ಅಂದಲ್ಲಿ ಹೇಳ್ರೆ ಬನ್ನಿಯೋ ನಿತ್ಕಣಿ ಎಂಬ ಜನ ಆಯಿತಾ. ಅವರದ್ದೊಂದು ಹುಮ್ಮಸ್ ಸಿಗ್ತಲ್ಲ ನಮ್ಮೆಲ್ಲ ಯುವಕರಿಗೆ ಯುವ ಚೇತನ ಅಂತಲೇ ಹೇಳ್ಬೋದು. ಆದರೂ ಫಂಕ್ಷನ್ ಮಾತ್ರ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಬನ್ನಿ ಮತ್ತು ಉಳಿದ ಜಾಗವನ್ನು ನೋಡ್ಕೊಂಡು ಬರೋಣ.
ಖುಷಿ ಅಂತ ಹೇಳಿದ್ರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ, ಅದನ್ನು ವರ್ಣನೆ ಮಾಡೋಕ್ಕೆ ಶಬ್ದ ಇಲ್ಲ ಅಂತಾರಲ್ಲ ಹಾಗೆ. ಹಂಗಾಗಿ ನೀವು ಬಂದಿರೋ ಒಳ್ಳೆಯದಿತ್ತು, ಕೆಲವರೆಲ್ಲ ದೂರ ಇದ್ದಾರೆಲ್ಲ ಬರಲಿಲ್ಲ. ಆರು ಕುಂದಾಪುರದವರ ಎಲ್ಲ ಈ ಕಾರ್ಯಕ್ರಮನ ಸಕ್ಸಸ್ ಮಾಡಿದೆ. ಅಂತಂದರೆ ಇನ್ನೊಂದು ನಾನು ಆಚೆ ಈಚೆ ಓಡಾಡೋತ್ತಿಗೆಲ್ಲ ಹೇಳ್ತಿದ್ರ, ಬೆಂಗಳೂರವರಿಗೂ ಕುಂದಾಪುರ ಕನ್ನಡ ಹಬ್ಬ ಅಂದ್ರ ಕೂಡಲೇ ಅವ್ರಿಗೊಂಥರ ಹೋ ಹೌದಲ್ಲ ಸರ್ ಅಂತಾರೆ, ಅಷ್ಟು ಖುಷಿ. ಕುಂದಾಪುರವನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟದ್ದು ಕುಂದಾಪುರ ಕನ್ನಡ ಹಬ್ಬ, ವಿಶ್ವ ಕುಂದಾಪುರ ಕನ್ನಡ ಅಂಥೇಳಿ ಆಚರಣೆ ಮಾಡಿ ಒಳ್ಳೆ ಮಾಡಿರ. ಎಂಥ ಕಾಮಿಕೆ ಗಣಿ ರಂಗಸ್ಥಳ, ಅಲ್ಲ ಕಂಬಳದ ಸಾಂಸ್ಕೃತಿಕ ಕಾರ್ಯಕ್ರಮ, ಆಚೆ ದೊಡ್ಡ ಸ್ಟೇಜ್ ಹಾಕಿರ. ಅದನ್ನು ಕಂಡು ಅಂತ ಹೇಳ್ತಾರೆ, ಹಿಂದಕ್ಕೆಲ್ಲ ಹೇಳ್ತಾರಲ್ಲ ಕಂಡು ಪಾಪ ಪರಿಹಾರ ಅನ್ನಲ್ಲಿ ಹೇಳಿ ಅಂಥ ಕಾರ್ಯಕ್ರಮ ಮಾಡಿರ. ಅಷ್ಟು ನನಗಂತೂ ತುಂಬ ಖುಷಿ ಆಯ್ತು. ನಾನು ಊರಿಂದ ಬೆಂಗಳೂರಿಗೆ ಬಂದು ಈ ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ನಾನು ಬಂದದಕ್ಕೆ ನನಗೆ ಸಾರ್ಥಕತೆ ಅನ್ನೋದಕ್ಕಿಂತ ಅದಕ್ಕಿಂತ ದೊಡ್ಡ ಪದ ಇದ್ದೀರ ಇನ್ನೂ ಖುಷಿ ಆದಿತ್ತೇನೋ. ಅಂಥ ಸಾರ್ಥಕತೆ ಬಂದದಕ್ಕಷ್ಟು ಹೇಳ್ತಾರಲ್ಲ, ಬಂದದಕ್ಕೂ ಸಾರ್ಥಕ ಆಯ್ತು ಅಂದ್ರಲ್ಲ, ಹಂಗೆ ಅನಿಸ್ತು. ನೆಕ್ಸ್ಟ್ ಇಯರ್ ಬರುವ ವರ್ಷಕ್ಕೆ ಮುಂದಕ್ಕೆ ಏನಾದ್ರು ಮಾಡೋದಿದ್ರೆ ನೀವು ಕುಂದಾಪುರದಾಗ ಎಲ್ಲರೂ ಬರ್ತೀವಿ ಈ ಕಾರ್ಯಕ್ರಮ.
ಖುಷಿ ಆಗ್ತೀಗ ಎಡಿಟ್ ಮಾಡೋದು ಸಾವುದು ಇರುತ್ತೀಗ ಅದನ್ನ ಟೀಮ್ ಎಲ್ಲ ಅಡ್ಡಾಕ್ರಿತ್ತಲ್ಲ ಪಟ್ಟ ಮೀಡಿಯಾ ಪಾಸ್ ಇದು ಪ್ರೆಸ್ ಅಲ್ಕೇಂಡ್ರು ಇಲ್ಕೇಂಡ್ರು ಎಲ್ಕೇಂಡ್ರು ಕನ್ನಡ ಎಲೆ ಮೇಲೆ ಬರ್ಕಂಡಿತು ಕುಂದಾಪುರ ಕನ್ನಡ ವಿಶ್ವ ಕುಂದಾಪುರ ಕನ್ನಡ ದಿನ ವಿಶ್ವ ಕುಂದಾಪುರ ಕನ್ನಡ ದಿನ ಇದಿಷ್ಟು ನಮ್ಮ ಕುಂದಾಪುರ ಹಬ್ಬದ ಬಗ್ಗೆ ನಿಮಗೆ ನಾನು ಕೊಟ್ಟಿರೋ ಮಾಹಿತಿ. ಬನ್ನಿ, ಈ ವರ್ಷ ಅಂತೂ ಆಯ್ತಲ್ಲ, ಮುಂದಿನ ವರ್ಷದಿಂದ ತಪ್ಪದೆ ವಿಶ್ವ ಕುಂದಾಪುರ ದಿನಾಚರಣೆಗೆ ಆಗಮಿಸಿ ಎಲ್ಲರಿಗೂ ಹಾರ್ದಿಕ ಸುಸ್ವಾಗತವನ್ನು ಬಯಸ್ತೇನೆ. ಥ್ಯಾಂಕ್ ಯು.